ಸೊ ಇಂಡಿಯನ್ ಸಿನಿಮಾದ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ರಾಮಾಯಣದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಈ ಟ್ರೇಲರ್ ಬಗ್ಗೆ ನನ್ನ ಅನಿಸಿಕೆ ಏನು, ನನ್ನ ಈ ಟ್ರೇಲರ್ ರಿವ್ಯೂನ ಹೇಳ್ತೀನಿ, ಪೂರ್ತಿಯಾಗಿ ಕೇಳಿ. ಸೊ ಮೊದಲನೇದಾಗಿ ಈ ಟ್ರೇಲರ್ ಸ್ಟಾರ್ಟ್ ಆಗೋದೇ ಸೂಪರ್ ಸ್ಟಾರ್ ಯಶಿಂದ. ಯಶ್ ಆ್ಯಸ್ ಅ ರಾವಣ ಎಷ್ಟು ಕನ್ವಿನ್ಸಿಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದಾರಂದರೆ ಹೀ ಜಸ್ಟ್ ಡಾಮಿನೇಟ್ಸ್ ಎವ್ರಿ ಒನ್. ಸೊ ಸ್ಟಾರ್ಟಿಂಗೇ ಯಶಿನ್ ಡೈಲಾಗ್ಸ್ನ ನೋಡಬಹುದು. ರಾವಣ ಎಷ್ಟು ಪವರ್ಫುಲ್ ಇದ್ದ, ಅವನ ರಾಜ್ಯಾಭಿಷೇಕದಲ್ಲಿ ಯೂಸ್ ಮಾಡಿದ ಜ್ಯುವೆಲ್ರಿ, ಎವ್ರಿ ಡೀಟೇಲಿಂಗ್ ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಸೊ ಕುಡೋಸ್ ಟು ನಮಿತ್ ಮಲ್ಹೋತ್ರಾ ಫಾರ್ ದ್ಯಾಟ್. ಆ್ಯಂಡ್ ನಂತರ ಸ್ಟಾರ್ಟ್ ಆಗೋದೇ ರಣಬೀರ್ ಕಪೂರ್ ಅಂದರೆ ರಾಮ್ ಕ್ಯಾರೆಕ್ಟರ್. ಈ ರಾಮ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಇಫ್ ಯು ಸಿ ಯಶ್ ಕ್ಯಾರೆಕ್ಟರ್ ಆ್ಯಂಡ್ ಇಫ್ ಯು ಕಂಪೇರ್ ಇಟ್ ವಿತ್ ರಾವಣ, ಆಬ್ವಿಯಸ್ಲಿ ರಾಮ್ ಈಸ್ ಅ ವೆರಿ ಸಾಫ್ಟ್ ಸ್ಪೋಕನ್ ಕ್ಯಾರೆಕ್ಟರ್. ಆದರೂ ಕೂಡ ಆರಾ ಅನ್ನೋ ವರ್ಡ್ ಇರುತ್ತೆ ರೀ. ರಣಬೀರ್ ಕಪೂರ್ ಜಸ್ಟ್ ಡಸಂಟ್ ಫಿಟ್ ಇನ್. ಪೂರ್ತಿ ಫಿಲ್ಮ್ ನೋಡಿದಾಗ ಇಟ್ ವಿಲ್ ಬಿ ಆಫ್ 3 hours. ಸೊ ಆವಾಗ ನಮಗೆ ಓಕೆ ಅನಿಸುತ್ತೆ. ಬಟ್ ವೆನ್ ಯು ಸಿ ಟ್ರೇಲರ್ ಈಸ್ ನಾಟ್ ವೆರಿ ಕನ್ವಿನ್ಸಿಂಗ್. ಡೈಲಾಗ್ ಡೆಲಿವರೀಸ್ ಮಾತ್ರ ವರ್ಸ್ಟ್ ಅಂತಲೇ ಹೇಳ್ಬೋದು. ಡೈಲಾಗ್ ಡೆಲಿವರೀಸ್ ತುಂಬಾ ಸ್ಲೋ ಇದೆ ರಣಬೀರ್ ಕಪೂರ್ದು. ಆ್ಯಂಡ್ ಅವ್ರು ಬೇರೆ ಫಿಲ್ಮು ಇದಕ್ಕೆ ಕಂಪೇರ್ ಮಾಡಿದರೆ ಅದೇ ಆ್ಯಕ್ಸೆಂಟ್ನ ರಾಮಾಯಣದಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದೇ ಥರ ಸೀತಾ, ಅನದರ್ ಮೇನ್ ಕ್ಯಾರೆಕ್ಟರ್. ಸೀತಾಗೆ ಬಂದರೆ ಐ ಥಿಂಕ್ ಇಟ್ ಈಸ್ ದ ಮೋಸ್ಟ್ miscast. Like Sai Pallavi just doesn't fit in with Sita. I don't know why. I will not talk about beauty and all, but she just doesn't fit in. Okay, it was the biggest miscast according to me. You can see she acts with like nodding her head, tale alladasta maatadtale, and her face cut and that blush thing on her face, she just doesn't look like Sitama. Sitama was like, I don't know, I think she was the most beautiful woman. And ಅದೇ ಸಾಯಿ ಪಲ್ಲವಿದು ಇನ್ನೊಂದು ಹೇಳೋದಾದರೆ, ಈ ಸೂರ್ಪನ್ನಕ್ಕ ಎಂಟರ್ ಆದಾಗೆ ಮೋಹಿತ್ ಹೋಗಯ ಆಪ್ಕೋ ಅಂತ ಏನೋ ಡೈಲಾಗ್ ಹೇಳ್ತಾಳೆ. ಇಟ್ ಲುಕ್ಸ್ ವೆರಿ ಬ್ಲ್ಯಾಂಡ್, ಪ್ಲೇನ್. ಇಟ್ ಜಸ್ಟ್ ಡಸಂಟ್ ಕನ್ವಿನ್ಸ್ ಮೀ. ಹರ್ ಡೈಲಾಗ್ ಡೆಲಿವರಿ ಇನ್ ಹಿಂದಿ, ಶೀಸ್ ಓಕೆ ಇನ್ ಮಲಯಾಳಿ, ಶೀಸ್ ಅ ಗ್ರೇಟ್ ಆ್ಯಕ್ಟ್ರೆಸ್, ಬಟ್ ಶಿ ಡಸಂಟ್ ಫಿಟ್ ಆಸ್ ಸೀತಾ. ಅದೇ ರೀತಿ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡ್ತಾ ಹೋದರೆ, ರಾಮಾಯಣ ಸೆಲ್ಲಲ್ಲಿ ರಾಮ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಹೀರೋಯಿನ್ ಇದ್ರಲ್ಲ, ಅವರೇ ದಶರಥನ ಕ್ಯಾರೆಕ್ಟರ್ ಈ ರಾಮಾಯಣ ಟ್ರೇಲರಲ್ಲಿ ಪ್ಲೇ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಕ್ಯಾರೆಕ್ಟರ್ಸ್ ನೋಡ್ತಾ ಹೋದರೆ, ಲಕ್ಷ್ಮಣನ ಕ್ಯಾರೆಕ್ಟರಲ್ಲಿ ರವಿ ದೂಬೆನ ನೋಡ್ಬೋದು. ಹೀ ಲುಕ್ಸ್ ವೆರಿ ಕನ್ವಿನ್ಸಿಂಗ್ ಫಾರ್ ಮೀ. ಆ್ಯಂಡ್ ಮೇನ್ ಕ್ಯಾರೆಕ್ಟರ್, ಎಲ್ಲರ ಗಮನ ಸೆಳೆದಿದ್ದು ಆ್ಯಂಡ್ ಎಲ್ಲರೂ ಮಾತಾಡ್ತಿರೋ ಒಂದು ಕ್ಯಾರೆಕ್ಟರ್ ಅಂದರೆ ಶೂರ್ಪನಖ ಕ್ಯಾರೆಕ್ಟರ್ ಪ್ಲೇಡ್ ಬೈ ರಕುಲ್ ಪ್ರೀತ್ ಸಿಂಗ್. ಆ ಕ್ಯಾರೆಕ್ಟರಲ್ಲಿ ರಕುಲ್ ಪ್ರೀತ್ ಸಿಂಗ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ, ಎಸ್ ಸ್ವಲ್ಪ ಮೇಕಪ್ ಇದೆ ಆಗಿನ ಕಾಲದಲ್ಲಿ, ತ್ರೇತಾಯುಗದಲ್ಲೆಲ್ಲ ಮೇಕಪ್ ಇಲ್ಲ, ಬಟ್ ಆ್ಯಸ್ ಯೂಶುವಲ್ ದಿಸ್ ಇಸ್ ಅ ಮೂವಿ ರೈಟ್, ಇಟ್ಸ್ ಓಕೆ. ಬಟ್ ಶಿ ಡಿಡ್ ಪರ್ಫೆಕ್ಟ್ ಜಾಬ್. ಇನ್ ಜಸ್ಟ್ ಫ್ಯೂ ಸೆಕೆಂಡ್ಸ್ ಶಿ ಸ್ಟೋಲ್ ದ ಶೋ. ದೆನ್ ಯು ಕ್ಯಾನ್ ಸಿ ಲಾರಾ ದತ್ತ ಆ್ಯಸ್ ಅ ಕೈಕೇಯಿ ಆಗಿ ಲಾರಾ ದತ್ತ ನೋಡ್ಬೋದು. ಅವ್ರ ಡೈಲಾಗ್ ಡೆಲಿವರಿ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ. ಅದ್ರ ಜೊತೆಗೆ ಸಣ್ಣ ಗ್ಲಿಂಪ್ಸ್ ವಿವೇಕ್ ಒಬೆರಾಯ್ದು ಕೂಡ ನೀವು ನೋಡ್ಬೋದು. ಹನುಮಾನ್ನ ಇಲ್ಲಿ ಎಲ್ಲೂ ತೋರಿಸಿಲ್ಲ, ಅದು ಮೋಸ್ಟ್ಲಿ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಪ್ಲೇಡ್ ಬೈ ಸನ್ನಿ ಡಿಯೋಲ್. ಅದು ಮುಂದೆ ಯಾವುದಾದ್ರು ಶಾರ್ಟ್ ಟ್ರೈಲರ್ಸ್ ಬಿಟ್ಟರೆ ನಾವು ನೋಡಬಹುದು. ಆ್ಯಂಡ್ ಅಗೇನ್ ರಾವಣನ ಒಂದು ಪುಷ್ಪಕ ವಿಮಾನ, ದಟ್ಸ್ ಜಸ್ಟ್ ಟಾಪ್ ನಾಚ್ ಗೈಸ್, ದಟ್ಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ನೀವು ನೋಡ್ತಿರ್ಬೋದು, ರಾವಣ ಸೀತೆನ ಅಪಹರಿಸ್ಕೊಂಡು ಹೋದಾಗ ಅಲ್ಲಿ ರಾವಣ ವಿಮಾನದಲ್ಲಿ ವಾಕ್ ಮಾಡ್ತಿರ್ತಾರೆ ಆ್ಯಂಡ್ ಶಿ ವಿಲ್ ಬಿ ಸಿಟ್ಟಿಂಗ್ ಬಿಹೈಂಡ್ ಆರ್ ಸ್ಟ್ಯಾಂಡಿಂಗ್ ಬಿಹೈಂಡ್. ಅದು ನನಗೆ ಆ ಶಾರ್ಟ್ ಭಾಳ ಇಷ್ಟ ಆಯಿತು. ಆ್ಯಂಡ್ ಅನದರ್ ಗ್ರೇಟ್ ಶಾರ್ಟ್ ಇದರಲ್ಲಿ ಏನಂದರೆ, ಈ ಐರಾವತಾಗ ರಾವಣ ಹೊಡಿತಾನೆ ಬಂದು. ಸೊ ದ್ಯಾಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದರೆ ಕ್ರೇಜಿಯಾಗಿರುತ್ತೆ ನನ್ನ ಪ್ರಕಾರ. ಓವರ್ ಆಲ್ ಫಿಲ್ಮಿನ ವಿಜುವಲ್ ಎಫೆಕ್ಟ್ಸ್ ಹೇಳಬೇಕಂದ್ರೆ ಟಾಪ್ ನಾಚ್ ಇದೆ. ನಿಮಗೆ ಅದು ಫೀಲ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ AI. ಯೂಶ್ವಲಿ ನಮಗೆ AI ನೋಡಿ ಎಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಂದರೆ, ಎಂಥ ಒಂದು ಕ್ರೇಜಿ ವಿಡಿಯೋ ಬಂದರೂ ಕೂಡ
ಎಷ್ಟೇ ಅದರಲ್ಲಿ ಹಾರ್ಡ್ ವರ್ಕ್ ಇರಲಿ, ಎ ಐ ಅನಿಸುತ್ತೆ. ಬಟ್ ಆ ಥರ ಏನಿಲ್ಲ. ಇದರಲ್ಲಿ ಐರಾವತ ಸೀನ್ ಒಂದಿದೆ, ಪುಷ್ಪಕ ವಿಮಾನ ಸೀನ್ಸ್, ಇದೆಲ್ಲ ನೋಡಿದರೆ ಟಾಪ್ ನಾಚ್ ಅನಿಸ್ತು. ಇಟ್ಸ್ ಲೈಕ್ ಮೇಡ್ ಫಾರ್ ಸಿನಿಮಾ ಅಂತ ಪಕ್ಕ ಅನಿಸುತ್ತೆ. ಬಟ್ ಸ್ಟಿಲ್ ಸಮ್ ಸೀನ್ಸ್ ಲುಕ್ಸ್ ಲೈಕ್ ಎ ಐ. ಬಟ್ ದಿಸ್ ಇವ್ರೇನು ಹೇಳ್ತಿದ್ದಾರೆ 4000 ಕ್ರೋರ್ಸ್ನ ಖರ್ಚು ಮಾಡಿ, ಆ ಥರ ಏನು ಮೂವಿ ಕಾಣ್ತಿಲ್ಲ. 4000 ಯೂಸ್ ಮಾಡಿ ಆ ಥರ ಹೈಪ್ ಎಲ್ಲ ತುಂಬಾ ಮಾಡಿದ್ರು, ಆ ಥರ ಏನಿಲ್ಲ. ವೆರಿ ನಾರ್ಮಲ್ ಮೂವಿ ಅನಿಸುತ್ತೆ. ಅದ್ರ ಜೊತೆಗೆ ಆಸ್ಕರ್ ವಿನ್ನಿಂಗ್ ಸ್ಟುಡಿಯೋ TNEG ಇದ್ರದ ವಿಶ್ವಲ್ ಎಫೆಕ್ಟ್ಸ್ನ ಮಾಡಿರೋದು ನಿಮಗೆ ಗೊತ್ತಿರ್ಬೋದು. ಆ್ಯಸ್ ಯೂಶ್ವಲ್ ಹೆಸರು, ಎಲ್ಲ ಹೆಸರು ಅಷ್ಟೇ. ಒಂದೊಂದು ಸತಿ ಕಡಿಮೆ 100 crore ಬಜೆಟ್ ಮೂವಿ ಚೆನ್ನಾಗಿ ಅನಿಸುತ್ತೆ. 4000 crore ಖರ್ಚು ಮಾಡಿದರೂ ಕೂಡ ಚೆನ್ನಾಗಿ ಅನಿಸಲ್ಲ. ಇಟ್ಸ್ ಎವ್ರಿಬಡೀಸ್ ಒಪಿನಿಯನ್. ಬಟ್ ಓವರ್ ಆಲ್ ಹೇಳಬೇಕಂದ್ರೆ ಇಟ್ಸ್ ಅ ವೆರಿ ಗುಡ್ ಟ್ರೇಲರ್. ಇಟ್ ಸ್ಟಾರ್ಟ್ಸ್ ವಿತ್ ಯಶ್. ದೇ ನೋ ಹೌ ಟು ಕ್ರಿಯೇಟ್ ಅ ಮೊಮೆಂಟಮ್. ದೆನ್ ಇಟ್ ಆಲ್ಸೋ ಎಂಡ್ಸ್ ವಿತ್ ಯಶ್ ಶೌಟಿಂಗ್ ಟು ಆ್ಯನ್ ಆ್ಯನಿಮಲ್. ಅದು ಕೂಡ ಓವರ್ ಆಲ್ ಹೇಳಬೇಕಂದ್ರೆ ಯಶ್ ಸ್ಟೋಲ್ ದ ಶೋ. ಈಸ್ ಸೋ ಪರ್ಫೆಕ್ಟ್ ಫಾರ್ ರಾವಣ. ಇಟ್ಸ್ ಲೈಕ್ ಇಟ್ ವಾಸ್ ಜಸ್ಟ್ ರಿಟರ್ನ್ ಫಾರ್ ಹಿಮ್. ಆ ರೋಲ್ ಅವನ ಸಲುವಾಗಿ ಮಾಡಿದ್ರು ಅಂತ ಅನಿಸುತ್ತೆ. This was my personal review about trailer. Hope you also relate with me a little bit. ಧನ್ಯವಾದಗಳು.